ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಏನೈತಿ, ನಾನು ಸಜ್ಜಿ ರೊಟ್ಟಿದೆಲ್ಲ ಹೇಳ್ಕೊಡ್ತೀನಿ. ಹಿಟ್ಟು ರೆಡಿ ಮಾಡೋದು, ರೊಟ್ಟಿ ಮಾಡೋದು ಎಲ್ಲನೂ ಹೇಳ್ಕೊಡತ್ತೀನಿ. ಮಿಸ್ ಮಾಡ್ದೆ, ಸ್ಕಿಪ್ ಮಾಡ್ದೆ ನೋಡ್ರಿ ಅಂತಲೇ ಹೇಳ್ಬೋದು. ಇವಾಗ ಏನೈತಿ, ನಾನು 2 ಸೇರು ಸಜ್ಜಿ ತೊಗೊಂಡಿನಿ. ಈ ಥರ ಸಜ್ಜಿ ಐತಿ. ಸ್ವಲ್ಪ ನೋಡೇ ತೊಗೋಬೇಕು, ಕಸ ತಗೋಬೇಕು. ಸಜ್ಜಿನ ತೊಗೋಬೇಕಾದ್ರೂ ಕಸ ಐತಿಲ್ಲ, ಸಣ್ಣ ಐತಿಲ್ಲ ಸಜ್ಜಿನ ತೊಗೋಬೇಕು. ಸಣ್ಣ ಸಜ್ಜಿ ತೊಗೋಬಾರ್ದು, ನೋಡಿ ಸರಿ ಬರೋದಿಲ್ಲ. ಏನೈತಿ, ಹಿಟ್ಟು ರೆಡಿ ಮಾಡ್ಕೋಬೇಕು. ನಾನು ಏನು ತೊಗೊಂಡನಪ್ಪ ಅಂದ್ರೆ, ಇದಕ್ಕೆ ಹಾಕಕ್ಕೆ ಮಿಕ್ಸ್ ಮಾಡೋಕ್ಕೆ ಏನೈತಿ, ನಾನು 2 ಸ್ಪೂನ್ ಜೀರಿಗೆ ತೊಗೊಂಡಿನಿ, ಒಂದು 4 ಸ್ಪೂನ್ ಕೊತ್ತಂಬರಿ ಬೀಜ, ಲವಂಗ, ಮೆಣಸಿನ್ಕಾಯಿ, ಚಕ್ಕೆ, ಅರಿಶಿನ ಬೇರೆ ತೊಗೊಂಡಿದ್ದೆ. ಅರಿಶಿನ ಬೇರೆ ಅಜ್ಜಿ ಮಿಕ್ಸ್ ಮಾಡೋದಂದ್ರೆ ರೊಟ್ಟಿ ಘಮ ಘಮ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಬರ್ಕೊಂಡು ತಿಂದ್ರೆ ಸಖತ್ ಬರ್ತದೆ ಟೇಸ್ಟಿ. ಇದ್ರ ಜೊತೆ ಎಳ್ಳು ಹಚ್ಚಬೇಕು. ಎಳ್ಳು ಹಚ್ಚಿ ಮಾಡಿದ್ರೆ ಅಂತಾರ ತುಂಬ ಟೇಸ್ಟಿ ಬರ್ತೈತೆ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ಇವೆಲ್ಲ ಸ್ಪೆಷಲ್ ಫುಲ್ ಫೇಮಸ್. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಹಿಟ್ಟು ಈ ಥರ ಎಲ್ಲ ಇದು ರೆಡಿ ಆಗೈತಿ. ನಾವು ಇವಾಗ ಇಲ್ಲಿ ಕೊಟ್ಟು ಬೀಸಿಡ್ತಾರು. ನೆಕ್ಸ್ಟ್ ಎಲ್ಲ ಮಿಕ್ಸ್ ಬೀಸಿಟ್ಟಿದ್ದ ನಾನು 5 ಗಂಟೆಗೆ ನೀರನ್ನು ಕುದಿಸಿ ತಗೊಂಡು ತಿಳ್ಕೊಂಡು ನಮ್ಮ ಉತ್ತರ ಕರ್ನಾಟಕ ಕಡೆ ಸಜ್ಜಿ ರೊಟ್ಟಿನ ಯಾವ ಥರ ಮಾಡತ್ತಾರಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಒಂದ್ಸಲ ಗುಡ್ ಮಾರ್ನಿಂಗ್ ಹೇಳಿ ಬೆಳಗ್ಗೆ